ನೌಶೇರಾ ರಣಭೂಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ಬೆಟ್ಟದಂಚಿನ ಈ ಗ್ರಾಮದಲ್ಲೇ ಮೇಗ್ 21 F-16 ಕಾಳಗ ಪಾಕ್ ಶೆಲ್ ದಾಳಿಗೆ ಕ್ಷಣಕ್ಕೊಮ್ಮೆ ಬೆಚ್ಚಿ ಬೀಳ್ತಾರೆ ಇಲ್ಲಿನ ಜನ. ವೈರಿ ಗುಂಡಿಗೆ ಅಂಜದೆ ಬೇಸಾಯ ಮಾಡುವ ಕೆಚ್ಚದೆ ರೈತರು. ಇದೇ ಹೊತ್ತಿನ ಕಾರ್ಯಕ್ರಮ ನೌಶೇರಾ ರಣಭೂಮಿ. ಭಾರತ ಪಾಕಿಸ್ತಾನ ಗಡಿ ಉದ್ವಿಗ್ನಗೊಂಡಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಆವರಿಸಿದೆ. ಅದರಲ್ಲೂ ಗಡಿ ಭಾಗದ ಪ್ರದೇಶಗಳು ಅಕ್ಷರಶಃ ರಣಭೂಮಿಯಾಗಿ ಹೋಗಿವೆ. ಈ ರಣಭೂಮಿಯ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ TV9 ಪ್ರತಿನಿಧಿ ಹರಿಪ್ರಸಾದ್ ನೀಡಿರುವ ಪ್ರತ್ಯಕ್ಷ ವರದಿಯನ್ನ ತೋರಿಸ್ತೀವಿ ನೋಡಿ. ನೌಶೇರಾ ಸೆಕ್ಟರ್ನ ಗಡಿ ಗ್ರಾಮ ಆಗಿರತಕ್ಕಂತಹ ಕಲಾಲ್ನಲ್ಲಿ ನಾವು ಇದ್ದೀವಿ. ಇಲ್ಲಿಯ ಪಕ್ಕದ ಬೆಟ್ಟದ ಆ ಕಡೆ ಇರುವಂಥದ್ದೇ ಪಾಕಿಸ್ತಾನ. ಇಲ್ಲಿನ ಬಾನಂಗಳದಲ್ಲಿನೇ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿರತಕ್ಕಂಥದ್ದು. ಮೊನ್ನೆ ಅಷ್ಟೇ ಅಂದ್ರೆ 28ನೇ ತಾರೀಕಿಗಷ್ಟೇನೆ ಬಂದು ಬಿದ್ದಿರ್ತಕ್ಕಂತಹ ಶೆಲ್ನ ಒಂದು ಉಳಿದಿರ್ತಕ್ಕಂತಹ ಭಾಗ ಇದು. ಇಲ್ಲಿ ಏನೂ ಆಗೋದಿಲ್ಲ, ಆಗ್ಲೇನೆ ಅವ್ರು ಮಾತಾಡ್ತಾ ಹೇಳಿದ್ರು ನಮಗೆ. ನೋಡಿ, ಇದು ರಣಭೂಮಿ. ಜಮ್ಮು ಮತ್ತು ಕಾಶ್ಮೀರದ ನೌಶೇರಾ ರಣಭೂಮಿ. ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪುಲ್ವಾಮಾ ದಾಳಿ, ಭಾರತದ ವಾಯುಪಡೆ ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ನಡೆಸಿದ ದಾಳಿಯ ಬಳಿಕ ಭಾರತ ಪಾಕ್ ಗಡಿ ಉದ್ವಿಗ್ನಗೊಂಡಿದೆ. ಯಾವ ಕ್ಷಣದಲ್ಲಿ ಯುದ್ಧ ಶುರುವಾಗುತ್ತೋ ಅನ್ನೋ ಭೀತಿ ಇದೆ. ಆದರೆ ನೌಶೇರಾದ ಈ ಗಡಿ ಭಾಗದಲ್ಲಿ ನಿತ್ಯವೂ ಯುದ್ಧ. ನೌಶೇರಾದ ಈ ರಣಭೂಮಿಯಿಂದ TV9 ಪ್ರತಿನಿಧಿ ಹರಿಪ್ರಸಾದ್ ನೀಡಿರುವ ಪ್ರತ್ಯಕ್ಷ ವರದಿಯನ್ನ ತೋರಿಸ್ತೀವಿ ನೋಡಿ. ನೌಶೇರಾ ಸೆಕ್ಟರ್ನ ಗಡಿ ಗ್ರಾಮ ಆಗಿರತಕ್ಕಂತಹ ಕಲಾಲ್ನಲ್ಲಿ ನಾವು ಇದ್ದೀವಿ. ಇಲ್ಲಿಯ ಪಕ್ಕದ ಬೆಟ್ಟದ ಆ ಕಡೆ ಇರುವಂಥದ್ದೇ ಪಾಕಿಸ್ತಾನ. ಬೆಟ್ಟದ ಕೆಳಗಡೆ ಈ ಒಂದು ಊರಿದೆ, ಕಲಾಲ್ ಗ್ರಾಮ. ಪಾಕಿಸ್ತಾನಕ್ಕೆ ನೇರವಾಗಿ ಕಲಾಲ್ ಕಾಣೋದಿಲ್ಲ, ಆದರೆ ಕಲಾಲ್ ಈಗಲೂ ಕೂಡ ಪಾಕಿಸ್ತಾನಕ್ಕೆ ಗುರಿಯಾಗಿನೇ ಇರ್ತಕ್ಕಂಥ. ಯಾಕಂದ್ರೆ ಅಲ್ಲಿಂದ ಶೆಲ್ ಹಾರಿದೆ. ಬೆಟ್ಟ ಇರೋದು ಭಾರತದ ಗಡಿ ಭಾಗದಲ್ಲಿ, ಬೆಟ್ಟದ ಆ ಕಡೆ ಇರೋದು ಪಾಕಿಸ್ತಾನ. ಈ ಕಲಾಲ್ ಗ್ರಾಮಕ್ಕೆ ವೈರಿ ರಾಷ್ಟ್ರ ಕಾಣೋದಿಲ್ಲ, ಆದ್ರೆ ಕಾಣದ ಈ ಗ್ರಾಮವೇ ಪಾಕಿಸ್ತಾನದ ಟಾರ್ಗೆಟ್. 25 ಮನೆ ಇರುವ ಈ ಪುಟ್ಟ ಗ್ರಾಮದ ಮೇಲೆ ಪಾಪಿ ಪಾಕಿಸ್ತಾನದ ಪೈಶಾಚಿಕತೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಘೋರ ದೃಶ್ಯವೇ ಸಾಕ್ಷಿ. ಮನೆಯ ಮುಂಭಾಗದ ದೃಶ್ಯವನ್ನು ನಾವಿಲ್ಲಿ ಗಮನಿಸುವಂಥದ್ದು. ಮನೆ ಇಲ್ಲಿದೆ. ಮನೆ ಅಂಗಳದಲ್ಲಿ ಬಂದು ಈ ರೀತಿಯಾಗಿ ಬಿದ್ದಿರತಕ್ಕಂತಹ ಇವತ್ತು ಆಗಿರುವಂತಹ ಈ ಒಂದು ಹೊಂಡ, ಇದು ಕೇವಲ ಮೊನ್ನೆ ಅಷ್ಟೇ ಸಂಭವಿಸಿರ್ತಕ್ಕಂತಹ ಘಟನೆ. ಅದರ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಈ ಮನೆಯ ಮುಂಭಾಗದಲ್ಲಿರ್ತಕ್ಕಂತಹ ಗೋಡೆಯನ್ನು ನಾವು ಗಮನಿಸುವ ನೋಡಿ. ಅಲ್ಲಲ್ಲಿ ತೂತು ಬಿದ್ದಿರ್ತಕ್ಕಂಥ, ಅಂದ್ರೆ ಇದರಿಂದ ಚಿಮ್ಮಿರ್ತಕ್ಕಂತಹ ಸಣ್ಣ ಸಣ್ಣ ಚೂರುಗಳಿರ್ತಾವಲ್ಲ, ಅದರಿಂದಾಗಿ ಹೇಗೆ ಅಲ್ಲಿ ಓಪನ್ ಆಗಿದೆ ಅನ್ನೋದು. ಅಷ್ಟೇ ಅಲ್ಲದೆ ಇಲ್ಲಿ ಈ ಮನೆಯ ಪಕ್ಕದ ಇನ್ನೊಂದು ಬಿಲ್ಡಿಂಗ್ ಕಡೆ ಕೂಡ ನಾವು ಹೋಗೋಣ. ಅಂದ್ರೆ ಅದು ಅಂಗಳದಲ್ಲಿ ಬಿದ್ದಿತ್ತು, ಆದ್ರೆ ಇನ್ನೊಂದು ಭಾಗ ಬಿದ್ದಿರುವಂತಹದ್ದು ಇದು ನೇರವಾಗಿ ಗೋಡೆಯ ಭಾಗಕ್ಕೆ ಬಿದ್ದಿರ್ತಕ್ಕಂಥ, ಅಂದ್ರೆ ಮೆಟ್ಟಿಲುಗಳ ಕೆಳಗಡೆ ಇರುವಂತಹ ಗೋಡೆಯ ಭಾಗಕ್ಕೆ ಬಿದ್ದಿರ್ತಕ್ಕಂತಹ ದೃಶ್ಯ ನೋಡಿ. ಕಂಪ್ಲೀಟ್ ಆಗಿ ಹೇಗೆ ಆ ಒಂದು ಗುಂಡು ಚಿಮ್ಮಿದಂತಹ ಸಂದರ್ಭದಲ್ಲಿ, ಅದು ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಆಗಿರುವಂತಹ ಪರಿಣಾಮಗಳು ಹೆಂಗಿರುತ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಇದು ಇಲ್ಲಿಯ ಜನರ ಬದುಕು ಯಾವ ರೀತಿಯಾದಂತಹ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಿಕೊಂಡು ಇರಬೇಕಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಸಾಮಾನ್ಯವಾಗಿ ನಾವು ಇಲ್ಲಿ ಸೈನಿಕರು ಯುದ್ಧವನ್ನ ನಡೆಸ್ತಾರೆ, ಜೊತೆಗೆ ಈ ಗ್ರಾಮಸ್ಥರು ಕೂಡ ಪ್ರತಿನಿತ್ಯ ಯುದ್ಧವನ್ನೇ ನಡೆಸ್ತಾರೆ. ಯಾಕಂದ್ರೆ ಆ ಯುದ್ಧವನ್ನೇ ಎದುರಿಸ್ತಾ ಇದ್ದಾರೆ. ಅವರ ಬದುಕು ಕೂಡ ಅದೇ ಯುದ್ಧದ ಒಂದು ಭಾಗವಾಗಿನೇ ಇರತಕ್ಕಂಥದನ್ನ ನಾವು ಇದರಲ್ಲಿ ಗಮನಿಸಬಹುದು. ಮನೆ ಮುಂದೆ ಇಂಥದ್ದೊಂದು ದೊಡ್ಡದಾದ ಕುಳಿ ಬಿದ್ದಿದೆ ಅಂದ್ರೆ ಅದೇ ಶೆಲ್ ಮನೆಯ ಮೇಲೆ ಬಿದ್ರೆ ಗತಿ ಏನು? ಮನೆಯಲ್ಲಿರೋ ಮನುಷ್ಯರ ಮೇಲೆ ಬಿದ್ರೆ ಜೀವ ಉಳಿಯುತ್ತಾ? ಸಾಧ್ಯವೇ ಇಲ್ಲ. ಭಾರತ ಪಾಕಿಸ್ತಾನದ ನಡುವೆ ಇನ್ನೂ ಯುದ್ಧ ಶುರುವಾಗಿಲ್ಲ, ಆದ್ರೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸ್ತಾ ಇದೆ. ನಿರಂತರವಾಗಿ ಶೆಲ್ ದಾಳಿ ನಡೆಸ್ತಿದೆ, ಗುಂಡಿನ ಸುರಿಮಳೆಗೈತಿದೆ.
ಇದರಿಂದ ಗಡಿ ಗ್ರಾಮಗಳ ಜನರಿಗೆ ನಿತ್ಯವೂ ಯುದ್ಧ. ಮನೆಯ ಯಜಮಾನ್ರೆ ಇಲ್ಲಿ ನಮ್ಮ ಜೊತೆಗೆ ಇರುವಂತದ್ದು. ಕೈಸೆ ಹುವಾ ತಾ ಉಸ್ ದಿನ್? ये 28 तारीख की बात है। 28 तारीख को जब पाकिस्तान से फायर आए थे, यही मेरा घर है। तो यहाँ पे आपने देखा अभी यहाँ पे तो ये तो फट गया था, ब्लास्ट हो गया था। ये जो देखा यहाँ पे अंदर ही चला गया इसके। आज आर्मी वालों ने निकाले हैं, एक इसके नीचे है। ये तकरीबन सारे इधर ही, हम सारे अंदर, बच्चे भी और घर वाले जितने भी सदस्य थे सारे अंदर ही बैठे हुए थे। तो ये पूरा जो खिड़की दरवाजे, ये शीशे कांच पूरा टूट के अंदर चला गया था। हमने बोला कि हमारे तो ऊपर ही आ गया। तकरीबन 15 मिनट के बाद जब थोड़ा सा फायर कम हुआ, फिर हम बाहर निकले। बाहर देखा जब ये एक यहाँ पे पड़ा, एक यहाँ पे पड़ा, एक यहाँ पे पड़ा, 3-4 नीचे खेत में पड़े थे। तो हमारे लिए तो ये जंग ही है, इससे कम, जंग से कम तो है नहीं है। ಕಲಾಲ್ ಗ್ರಾಮದಲ್ಲಿ ಒಂದು ಸುಂದರ ಶಿವನ ದೇಗುಲ ಇದೆ. ಆದ್ರೆ ಪಾಕಿಸ್ತಾನದ ಶೆಲ್ ದೇಗುಲದ ಪಿಲ್ಲರ್ ಗಪ್ಪಳಿಸಿದೆ. ನಾವಿಲ್ಲೀಗ ನಿಂತಿರುವಂತದ್ದು ಶಿವ ಮಂದಿರದ ಮುಂದೆ. ಇದು ಶಿವ ಮಂದಿರ. ಈ ಕಲಾಲ್ನ ಗ್ರಾಮಸ್ಥರು ಪೂಜಿಸುವಂತಹ ಶಿವ ಮಂದಿರದ ಮುಂದೆ ನಾವಿದ್ದೀವಿ. ಆದ್ರೆ ಶಿವನೇ ಕಾಪಾಡಿದ್ನೇನೋ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಈ ಒಂದು ಕಂಬ ಏನು ಒಡೆದು ಹೋಗಿದೆ, ಇದು ನಿನ್ನೆ ಅಲ್ಲ ಮೊನ್ನೆ, ಅಂದ್ರೆ ಶುಕ್ರವಾರದಂದು ಈ ಒಂದು ಕಂಬಕ್ಕೆ ಪಾಕಿಸ್ತಾನದಿಂದ ಹಾರಿಸತಕ್ಕಂತಹ ಶೆಲ್ ಬಂದು ಬಿದ್ದಿರತಕ್ಕಂತಹದ್ದು, ಅದರಲ್ಲಿ ಒಡೆದು ಹೋಗಿರತಕ್ಕಂತಹ ಈ ಒಂದು ಕಂಬವನ್ನು ನಾವು ಗಮನಿಸಬಹುದು. ಅಷ್ಟೇ ಅಲ್ಲದೆ ಆ ಕಂಬದಿಂದ ನೇರವಾಗಿ ಇಲ್ಲಿ ನೆಲಕ್ಕೆ ಬಂದು ಬಿದ್ದಿರತಕ್ಕಂತಹ ಜಾಗವನ್ನು ಕೂಡ ಇವತ್ತು ಈಗಷ್ಟೇ, ಈಗ ಸ್ವಲ್ಪ ಹೊತ್ತಿನ ಮುಂಚೆಷ್ಟೇ ಆರ್ಮಿಯವರು ಬಂದು ಇಲ್ಲಿಂದ ಅದನ್ನ ಆ ಶೆಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದಾರೆ. ಮುಂದಿನ ಅವರ ತನಿಖೆಗೆ ಅಂದ್ರೆ ಆರ್ಮಿ ಅದನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅದೆಲ್ಲವೂ ಕೂಡ ಒಂದು ಭಾಗ. ಆದ್ರೆ ಇಲ್ಲಿ ನಾವು ನೋಡಿ ಆ ಒಂದು ಕಂಬ ಯಾವಾಗ ಮುರಿದು ಬಿತ್ತೋ, ಇಲ್ಲಿನ ಗ್ರಾಮಸ್ಥರು ಇಮಿಡಿಯೇಟ್ಲಿ ಯಾವಾಗ ಅದು ಮೇಲ್ಛಾವಣಿ ಕುಸಿಯುವಂತ, ಯಾಕಂದ್ರೆ ಪಕ್ಕದಲ್ಲಿರುವಂತ ಒಟ್ಟು 5 ಪಿಲ್ಲರ್ಗಳು ಫ್ರಂಟ್ ಲೈನ್ ನಲ್ಲಿ ಇದಾವೆ. ಈ 5 ಪಿಲ್ಲರ್ಗಳಲ್ಲಿ ಕೊನೆಯ ಪಿಲ್ಲರ್ಗೆ ಯಾವಾಗ ಒಡೆದು ಹೋಯ್ತೋ, ಇಮಿಡಿಯೇಟ್ಲಿ ಆ ಭಾಗ ಅದು ಕುಸಿಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು, ಅದರಲ್ಲಿ ಆಲ್ರೆಡಿ ಕ್ರ್ಯಾಕ್ ಬಿದ್ದಿರ್ತಕ್ಕಂಥದ್ದನ್ನು ಕೂಡ ನಾವು ಅಲ್ಲಿ ಗಮನಿಸಬಹುದು. ಹೆಂಗೆ ಅದು ಆ ಬೀಮ್ ಒಡೆದು ಕ್ರ್ಯಾಕ್ ಬಿದ್ದು, ಅದಕ್ಕಾಗಿ ಪಕ್ಕದಲ್ಲಿ ಒಂದು ಮರದ ಕಂಬವನ್ನ ಇಟ್ಟು ಆ ಮರದ ಕಂಬದ ಮೂಲಕ ಸಪೋರ್ಟ್ ಅನ್ನು 2 ಮರದ ಕಂಬಗಳನ್ನ ಇಟ್ಟು ಸಪೋರ್ಟ್ ಕೊಟ್ಟಿರುವಂತ, ಅಂದ್ರೆ ನೀವು ಏನೇ ಮಾಡಿದ್ರು ಕೂಡ ನಾವು ಜಗ್ಗೋದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನಂತೂ ಗ್ರಾಮಸ್ಥರು ಯಾವತ್ತೂ ಕೂಡ ನೀಡ್ತಾ ಇರ್ತಾರೆ ಅನ್ನೋದಕ್ಕೆ ಬಹುಶಃ ಇದೊಂದು ಬಹಳ ದೊಡ್ಡ ಸಾಕ್ಷಿಯಾಗಿ ನಮ್ಗೆ ನಿಂತಿರೋದು. ಬೆಟ್ಟದ ಆ ಕಡೆಯಿಂದ ಬರುವ ಶೆಲ್ಗಳ ಭೀತಿಯಲ್ಲಿ ಇಲ್ಲಿನ ಜನ ವಾಸಿಸ್ತಿದ್ದಾರೆ. ಮನೆಯಂಗಳ, ಹೊಲ, ಗದ್ದೆ, ದೇಗುಲ, ರಸ್ತೆ, ಹೀಗೆ ಎಲ್ಲಂದ್ರಲ್ಲಿ ಶೆಲ್ಗಳು ಬಿದ್ದಿರುತ್ತೆ. ಇದರಲ್ಲಿ ಕೆಲವು ಭಾಗ ಸ್ಫೋಟಗೊಳ್ಳದೆ ಹಾಗೆ ಉಳಿದಿರುತ್ತೆ. ಇಂತಹ ಶೆಲ್ಗಳನ್ನ ಸೇನೆ ತೆಗೆದುಕೊಂಡು ಹೋಗಿ ನಿಷ್ಕ್ರಿಯಗೊಳಿಸುತ್ತೆ. ಶೆಲ್ ನಿಷ್ಕ್ರಿಯಗೊಳಿಸುವ ಮುನ್ನ ಗ್ರಾಮಸ್ಥರಿಗೆ ಮುನ್ಸೂಚನೆ ನೀಡಲಾಗುತ್ತೆ. TV9 ತಂಡ ಭೇಟಿ ನೀಡಿದಾಗಲೂ ಇಂಥದೊಂದು ಮುನ್ಸೂಚನೆ ಹೊತ್ತು ಓರ್ವ ಯೋಧ ಗ್ರಾಮಕ್ಕಾಗಮಿಸಿದ್ರು. ಇಲ್ಲಿ ಮೊನ್ನೆ ಬಿದ್ದಿರ್ತಕ್ಕಂತಹ ಶೆಲ್ ಅಲ್ಲಿ ಉಳಿದಿರ್ತಕ್ಕಂತಹ ಭಾಗವನ್ನು ಅದನ್ನ ಡಿಫ್ಯೂಸ್ ಮಾಡತಕ್ಕಂತಹ ಕೆಲಸವನ್ನ ಮಾಡ್ತಾರೆ. ಡಿಫ್ಯೂಸ್ ಮಾಡೋದು ಅಂದ್ರೆ ಯಾವ ಭಾಗ ಉಳಿದಿರುತ್ತೆ ಅದನ್ನ ಮತ್ತೊಮ್ಮೆ ಇಲ್ಲಿ ಬ್ಲಾಸ್ಟ್ ಮಾಡಿಸಲಾಗುತ್ತೆ. ಅಂದ್ರೆ ಅದು ಉಳಿಕೆಯಾಗಿರ್ತಕ್ಕಂತಹ ಮದ್ದುಗುಂಡು ಏನಿರುತ್ತೆ ಅದನ್ನ ಕಂಪ್ಲೀಟ್ಲಿ ಬ್ಲಾಸ್ಟ್ ಮಾಡೋದ್ರ ಮೂಲಕವಾಗಿ ಡಿಫ್ಯೂಸ್ ಮಾಡುವಂತಹ ಕೆಲಸವನ್ನ ಆರ್ಮಿಯವರು ಮಾಡುವಂಥದ್ದು. ಆ ಕೆಲಸವನ್ನ ಈಗ ನಡೀತಾ ಇದೆ, ಈ ಊರಿನ ಪಕ್ಕದಲ್ಲೇ ನಡೀತಾ ಇದೆ. ಹಾಗಾಗಿ ಇಮಿಡಿಯೇಟ್ಲಿ ಅಲ್ಲಿಂದ ಓರ್ವ ಸೈನಿಕ ಬಂದು ನಮ್ಮ ಈ ಒಂದು ಗ್ರಾಮಸ್ಥರಿಗೆ ತಿಳಿಸ್ತಾರೆ. ಅವರೇನೋ ಮಂದಿರದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಸಡನ್ ಆಗಿ ಬಂದು ಈ ಮಂದಿರದ ಗೋಡೆಗಳ ಪಕ್ಕದಲ್ಲೇ ನಿಂತುಕೊಂಡು, ಯಾಕಂದ್ರೆ ರಕ್ಷಣೆಯ ದೃಷ್ಟಿಯಿಂದ ಯಾವುದೇ ಚೂರು ಹಾರಿ ಬಂದಾಗ ಅದು ಮೈ ಮೇಲೆ ತಾಗಿ ಅದು ಯಾರು ಕೂಡ ಪ್ರಾಣಕ್ಕೂ ಆಘಾತ ಉಂಟಾಗಬಹುದು ಅನ್ನೋ ಕಾರಣಕ್ಕೆ, ಯಾಕಂದ್ರೆ ಜೀವ ರಕ್ಷಣೆಯ ದೃಷ್ಟಿಯಿಂದಲೂ ಕೂಡ ಈ ಒಂದು ಕೆಲಸವನ್ನ ಇಲ್ಲಿ ಮಾಡುವಂಥದ್ದು. ಸೈನಿಕರು ಇಮಿಡಿಯೇಟ್ಲಿ ಇಲ್ಲಿಗೆ ಬಂದು ತಿಳಿಸ್ತಾರೆ, ಗ್ರಾಮದವರಿಗೆ ತಿಳಿಸ್ತಾರೆ. ಒಂದು ಸೈರನ್ ಮೊಳಗುತ್ತೆ, ಅದಾದ ನಂತರ ಬಂದು ಗ್ರಾಮಸ್ಥರು ತಿಳಿಸ್ತಾರೆ. ಮತ್ತು ಇಲ್ಲಿಗ ಸುತ್ತಮುತ್ತಲ ಮನೆಗಳನ್ನು ಕೂಡ ನಾವು ಗಮನಿಸಬಹುದು. ಹೊರಭಾಗದಲ್ಲಿರ್ತಕ್ಕಂತಹ ಮನೆಗಳು ಕೂಡ ಇದಾವೆ. ಆ ಮನೆಗಳ ಪಕ್ಕದಲ್ಲೂ ಕೂಡ ಹೊರಗಡೆ ಇದ್ದಂಥವ್ರನ್ನೆಲ್ಲರನ್ನೂ ಕೂಡ ಮನೆ ಒಳಕ್ಕೆ ಕಳುಹಿಸಲಾಗಿದೆ. ಯಾರು ಕೂಡ ಹೊರಗಡೆ ನಿಲ್ಲಬಾರದು ಅನ್ನೋದು. ಶೆಲ್ ನಿಷ್ಕ್ರಿಯಗೊಳಿಸುವ ಮಾಹಿತಿ ಸಿಕ್ಕ ಕೂಡಲೇ ಜನ ಎಲ್ಲಿನವರು ಅಲ್ಲೇ ಅವಿತುಕೊಳ್ತಾರೆ. ಮನೆಗಳ ಒಳಕ್ಕೆ ಓಡ್ತಾರೆ, ಗೋಡೆಗಳ ಹಿಂದೆ ಆಶ್ರಯ ಪಡಿತಾರೆ. ಯಾಕಂದ್ರೆ ಶೆಲ್ ನಿಷ್ಕ್ರಿಯಗೊಳಿಸುವಾಗ ಒಂದು ಸಣ್ಣ ಚೂರು ಬಿದ್ರೂ ಪ್ರಾಣಕ್ಕೆ ಅಪಾಯ. TV9 ತಂಡ ಶಿವನ ದೇಗುಲದಲ್ಲಿರುವಾಗಲೇ ಭಯಾನಕ ಸ್ಫೋಟದ ಸದ್ದು ಕೇಳಿ ಬಂತು. ಇಲ್ಲಿ ಏನೂ ಆಗೋದಿಲ್ಲ, ಆಗ್ಲೇನೆ ಅವ್ರು ಮಾತಾಡ್ತಾ ಹೇಳಿದ್ರು ನಮ್ಮ ಜೊತೆಗೆ. ನೋಡಿ, 2ನೇ ಗುಂಡು, ಹಕ್ಕಿಗಳೆಲ್ಲ ಹಾರ್ತಾ ಇರುವಂತಹ ದೃಶ್ಯವೂ ಕೂಡ ಗಮನಿಸಬಹುದು. ಈ ಸ್ಫೋಟದ ಸದ್ದು ಭೀಕರವಾಗಿರುತ್ತೆ.
ಮೊದಲೇ ಸೇನೆ ಮುನ್ನೆಚ್ಚರಿಕೆ ನೀಡಿದ್ರಿಂದ ಜನ ಕಿವಿ ಮುಚ್ಕೊಳ್ತಾರೆ. ಆದ್ರೆ ಇದೇ ಶೆಲ್ಗಳು ನೇರವಾಗಿ ಪಾಕಿಸ್ತಾನದ ಕಡೆಯಿಂದ ಬಂದು ಬೀಳುವಾಗ ಇಂಥ ಯಾವುದೇ ಮುನ್ಸೂಚನೆ ಇರೋದಿಲ್ಲ. ಏಕಾಏಕಿ ಬಂದು ನಿಂತು ನೆಲ ಮನೆಗಳನ್ನ ಧ್ವಂಸ ಮಾಡಿಬಿಡುತ್ತವೆ. ನಾಗರಿಕ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಶೆಲ್ ದಾಳಿ ನಡೆಸ್ತಿದೆ. ಪಾಕಿಸ್ತಾನದ ಈ ಕುತಂತ್ರ ಬುದ್ಧಿ ನೋಡಿ ನೋಡಿ ಇಲ್ಲಿನ ಜನರಿಗೆ ಸಾಕಾಗಿ ಹೋಗಿದೆ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ನಾವೇ ಹೋಗಿ ಪಾಕಿಸ್ತಾನವನ್ನ ಹೊಡೆದು ಹಾಕಿ ಬರ್ತೀವಿ ಅಂತಾರೆ ಕಲಾಲ್ ಗ್ರಾಮದ ಜನ. ये हमारे पाकिस्तान का हम तो चाहते हैं पाकिस्तान को तुरंत जवाब दिया जाए. हमारे हिंदुस्तान का और पाकिस्तान में कुछ ना कुछ तो होना चाहिए. ये जैसा कि हमारे पाकिस्तान के ये सुधरने वाले तो है नहीं, लोग नहीं है तो ना सुधरेंगे. जब आए कुत्ते की तूफट जब डिंगी टेढ़ी थी जितनी मर्जी उसके बाद तुमका जब निकालोगे फिर टेढ़ी रहेगी. इस पाकिस्तान को जितना मर्जी स्टाके करो उसका वही हाल होगा हमारे. हम ये कहते हैं कि बदला चाहिए महज. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಪ್ರತಿನಿತ್ಯವೂ ಕೂಡ ಯುದ್ಧವನ್ನ ಮಾಡ್ತಾರೆ. ಅವರು ಅದನ್ನೇ ಹೇಳಿರುವಂತದ್ದು, ನಾವು ಪ್ರತಿನಿತ್ಯವೂ ಕೂಡ ಇದು ಒಂದು ರೀತಿಯಂತ ಯುದ್ಧವೇ, ಇದರಲ್ಲೇನು ವ್ಯತ್ಯಾಸ ಏನಿಲ್ಲ, ನಾವು ಆ ಜಂಗ್ನಲ್ಲೇ ಇದೀವಿ ಅನ್ನೋಂತ ನಾವು ಹೇಳ್ತಾ ಇರುವಂತದ್ದು. ಆ ಯುದ್ಧ ನಡೀತಾ ಇದೆ, ಜನ ಅದರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಕಠಿಣವಾಗಿರ್ತಕ್ಕಂಥ ಉತ್ತರವನ್ನ ಪಾಕಿಸ್ತಾನಕ್ಕೆ ನೀಡಬೇಕು. ಯಾಕಂದ್ರೆ ನಾಯಿ ಬಾಲ ಎಂದಿದ್ರು ಕೂಡ ಡೊಂಕೆ, ಅದು ಯಾವತ್ತೂ ಕೂಡ ಸರಿ ಹೋಗೋದಿಲ್ಲ ಅನ್ನುವಂತಹ ಮಾತನ್ನ ಗ್ರಾಮಸ್ಥರು ಹೇಳ್ತಾ ಇರುವಂತಹದ್ದು. ಕಲಾಲ್ ಗ್ರಾಮದಿಂದ ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಹರಿಪ್ರಸಾದ್, TV9 ಜಮ್ಮು. ಭಯದಿಂದ ಕಿವಿ ಮುಚ್ಕೊಂಡಿರೋ ಈ ಮಕ್ಕಳನ್ನ ನೋಡಿ. ಇದು ನೌಶೇರಾ ರಣಭೂಮಿಯ ಭೀಕರತೆಗೆ ಹಿಡಿದ ಕನ್ನಡಿ. ಮಕ್ಕಳ ಕಣ್ಣುಗಳಲ್ಲಿ ಕಾಣ್ತಿರೋ ಭಯ ಪಾಕಿಸ್ತಾನದ ಪೈಶಾಚಿಕತೆಗೆ ಸಾಕ್ಷಿ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರ ಕಥೆನೂ ಭಿನ್ನವಾಗಿಲ್ಲ. ತಲೆ ಮೇಲೆ ಬಾಂಬ್ಗಳು ಶೆಲ್ಗಳು ಬಂದು ಬೀಳ್ತಿದ್ರೆ ಯಾರಿಗ್ ತಾನೇ ಭಯ ಆಗೋದಿಲ್ಲ ಹೇಳಿ. ಗುಂಡಿನ ದಾಳಿ ನಡುವೆಯೂ ಕೃಷಿ ಬಿಡದ ಜನ. ಅಚ್ಚರಿ ಎನಿಸಿದ್ರು ಇದು ನಿಜ. ಕಲಾಲ್ ಗ್ರಾಮದಲ್ಲಿ ಪಾಕಿಸ್ತಾನದ ದಾಳಿ ಭೀತಿಯಿಂದ ನೆಮ್ಮದಿಯಾಗಿ ಓಡಾಡೋಕ್ಕೂ ಆಗೋದಿಲ್ಲ. ಇಷ್ಟಾದ್ರೂ ಇಲ್ಲಿನ ಜನ ಊರ್ ಬಿಟ್ಟು ಹೋಗಿಲ್ಲ. ಇಲ್ಲಿ ವಾಸಿಸೋಕೆ ಹೆದರಿಕೆ ಆಗೋದಿಲ್ವಾ ಅಂತ ಕೇಳಿದ್ರೆ, ಭಯವಾದ್ರೆ ಎಲ್ಲಿಗೆ ಹೋಗೋದು ಅಂತ ಕೇಳ್ತಾರೆ ಇಲ್ಲಿನ ಜನ. डरते तो हैं, क्या करें फिर, कहाँ जाएं? हमारा गांव ही इधर ही है, हमारी जमीन भी इधर ही है, सब कुछ हमारा इधर है. हाँ, डर के जाएंगे कहाँ? हाँ जी, छोड़ के कहीं नहीं गए आपका ये गांव? नहीं, हमको छोड़ के नहीं जाते. हमारी फौज का मनोबल गिर जाता है, हम फौज के साथ ही रहते हैं. हाँ, अभी देखा आपने, हमारे फौजी अभी हमारे साथ ही. ಇದು ನಮ್ಮ ವೀರ ಯೋಧರ ಮೇಲೆ ಈ ಗ್ರಾಮಸ್ಥರಿಗಿರೋ ನಂಬಿಕೆ. ಏನೇ ಆಗಲಿ ನಮ್ಮ ಸೈನಿಕರು ಜೊತೆಗಿರ್ತಾರೆ ಅನ್ನೋ ನಂಬಿಕೆಯಲ್ಲೇ ಜೀವನ ಸಾಗಿಸ್ತಿದ್ದಾರೆ. ಇನ್ನೂ ವಿಶೇಷ ಅಂದ್ರೆ ಈ ಗ್ರಾಮದ ಜನ ಪಾಕಿಸ್ತಾನದ ದಾಳಿಯ ಭೀತಿಯಲ್ಲೂ ಕೃಷಿಯನ್ನು ಬಿಟ್ಟಿಲ್ಲ. ಗುಂಡು, ಬಾಂಬು, ಶೆಲ್ ದಾಳಿಯನ್ನು ಲೆಕ್ಕಿಸದೆ ಕೃಷಿ ಮಾಡ್ತಾರೆ. ಮಳೆ ನೀರಿಗೆ ವರ್ಷಕ್ಕೆ 2 ಬೆಳೆ ತೆಗಿತಾರೆ. ಗೋಧಿ ಮತ್ತು ಮುಸ್ಕಿನ ಜೋಳ ಇಲ್ಲಿನ ಪ್ರಮುಖ ಬೆಳೆ. हमारे इधर गेहूं और मक्का दोनों होता है. बस कितने महीने तक? 6 महीने में गेहूं हो जाता है, 6 महीने में मक्का तैयार हो जाता है. पूरे एक साल में 2 ही फसल होता है हमारे इधर. हाँ जी, हाँ जी, बारिश पे डिपेंड है. पानी का कोई साधन नहीं है इधर. पानी तो हमें पीने के लिए मुश्किल से मिलता है, खेती के लिए कहाँ पानी मिलेगा इधर. हाँ, पहाड़ी इलाका है हमारा. ನಮ್ಮ ಜೊತೆಗೆ ಸೇನೆ ಇದೆ. ಆ ವಿಶ್ವಾಸದಲ್ಲಿ ನಾವು ನಮ್ಮ ಹೊಲದಲ್ಲಿ ಬೀಳ್ತೀವಿ. ಅನ್ನದಾತ ಯಾವತ್ತೂ ಕೂಡ ಇಡೀ ದೇಶಕ್ಕೆ ಉಣಿಸುವಂಥದ್ದು. ತನಗೊಬ್ಬನಿಗೆ ಬೇಕಾಗಿ ಆತ ಯಾವತ್ತೂ ಕೂಡ ಕೃಷಿ ಮಾಡೋದಿಲ್ಲ. ಬದಲಿಗೆ ಆತ ಇಡೀ ದೇಶಕ್ಕೆ ಬೇಕಾಗಿ ಆತ ತನ್ನ ಕೊಡುಗೆಯನ್ನು ಕೊಡುವಂತಹದ್ದು, ಬಹಳ ದೊಡ್ಡ ಕೊಡುಗೆಯನ್ನು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳುವಂಥದ್ದು ಸುಮ್ಮನೆ ಅಲ್ಲ. ಅಲ್ಲಿ ಜೈ ಜವಾನ್ರು ನಮ್ಮನ್ನ ಕಾಪಾಡ್ತಾ ಇದ್ದಾರೆ, ಇಲ್ಲಿ ಜೈ ಕಿಸಾನ್ ಅನ್ನುವಂಥದ್ದು ಯಾವ ಕಾರಣಕ್ಕೆ ಅಂದ್ರೆ ಕಿಸಾನ್ ಅಷ್ಟೇ ಧೈರ್ಯದಿಂದ ತನ್ನ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾನೆ. ಕುವೆಂಪು ಹೇಳುವಂತಹ ಮಾತು ಇದೇ ಕಾರಣಕ್ಕಾಗಿನೇ ಆ ನೇಗಿಲ ಯೋಗಿ ರೈತ ಗೀತೆ ಏನಿದೆ, ಆ ನೇಗಿಲ ಯೋಗಿಯ ನಿಜವಾದಂತಹ ಸಾಲು ಇಲ್ಲಿ ಹೆಚ್ಚು ಅರ್ಥವನ್ನು ಪಡ್ಕೊಳ್ಳುತ್ತೆ. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ ಅನ್ನುವಂತಹ ಮಾತಿದೆಯಲ್ಲ, ಇದು ಅಕ್ಷರಶಃ ನಿಜ ಅಂತೇಳಿ ಅನ್ನಿಸುವಂತಹದ್ದು ಈ ಊರಿನಲ್ಲಿ ಕುಳಿತುಕೊಂಡು ನೋಡಿದಾಗ. ಯಾಕಂದ್ರೆ ನಮಗೆ ನಮ್ಮ ಊರುಗಳಲ್ಲಿ ಬಹುಶಃ ಹಿಂದೆ ಏನಿತ್ತು, ಕುವೆಂಪು ಆಗ ಬರೆದಂತಹ ಸಂದರ್ಭದಲ್ಲಿದ್ದಂತಹ ಚಿತ್ರಣಗಳು ಹೇಗಿತ್ತು ಅನ್ನೋದು ಒಂದು ಭಾಗ. ಆದರೆ ಇವತ್ತು ನಾವು
21ನೇ ಶತಮಾನದಲ್ಲಿದ್ದೀವಿ, 2019ರಲ್ಲಿದ್ದೀವಿ. ಇವತ್ತೂ ಕೂಡ ಆ ಕವಿವಾಣಿ, ಆ ಕವಿತೆಯ ಸಾಲುಗಳು ಇವತ್ತೂ ಕೂಡ ಸತ್ಯ, ಮತ್ತದು ಯಾವತ್ತೂ ಕೂಡ ಸತ್ಯ. ಏನೇ ಆದರೂ ಕೂಡ ಅಲ್ಲಿಂದ ಗುಂಡು ಹಾರುತ್ತೆ, ಅಡಗಿ ಕೂಡ್ತಾರೆ, ತಮ್ಮ ಜೀವನವನ್ನು ಉಳಿಸ್ಕೊಳ್ತಾರೆ. ಜೀವ ಉಳಿಸ್ಕೊಂಡ ನಂತರ ಮತ್ತೆ ವಾಪಸ್ ತಮ್ಮ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ. ಇದು ರೈತರ ಜೀವನ ಇರುವಂಥದ್ದು. ಇದು ಕಲಾಲ್ ಗ್ರಾಮದಲ್ಲಿರುವ ಶಿವನ ದೇಗುಲ. ಸುಂದರ ಪರಿಸರದ ನಡುವೆ ಇರುವ ದೇಗುಲ ನಿಜಕ್ಕೂ ಅದ್ಭುತ. ಪಾಕಿಸ್ತಾನದ ಉಪಟಳದ ನಡುವೆ ಇಲ್ಲಿನ ಜನರಿಗೆ ಧೈರ್ಯ ತುಂಬುತ್ತಿರುವ ದೈವ ಈ ಶಿವ ಪರಮಾಪ್ತ. ಸೋಮವಾರ ಶಿವರಾತ್ರಿ, ಹೀಗಾಗಿ ಕಲಾಲ್ ಗ್ರಾಮದ ಜನ ಶಿವರಾತ್ರಿಗೆ ದೇಗುಲವನ್ನ ಸಿಂಗರಿಸಿದ್ದಾರೆ. ಒಂದು ಕಡೆ ಪಾಕಿಸ್ತಾನದ ಶೆಲ್ ದಾಳಿಯಿಂದ ದೇಗುಲದ ಪಿಲ್ಲರ್ ಹಾನಿಯಾಗಿದೆ. ಆದರೆ ಇದು ಗ್ರಾಮದ ಭಕ್ತರ ಹಬ್ಬದ ತಯಾರಿಗೆ ಭಂಗ ತಂದಿಲ್ಲ. ದೇಗುಲಕ್ಕೆ ಬಣ್ಣ ಬಳಿದಿದ್ದಾರೆ, ದೇಗುಲದ ಶುದ್ಧೀಕರಣ ಕಾರ್ಯ ಮಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮ ಜೊತೆಗೆ ಅವಾಗ ಮಾತಾಡಕ್ಕೆ ನಿಂತಿರೋರು ಈ ಶಿವ ಮಂದಿರದಲ್ಲಿ ಇವತ್ತು ಏನು ಶಿವರಾತ್ರಿ ಆಚರಿಸ್ತಾ ಇದೀವಿ, ಆ ಶಿವರಾತ್ರಿಗೆ ಸಂಬಂಧಪಟ್ಟ ಹಾಗೇನೆ ಅವರೆಲ್ಲರೂ ಕೂಡ ಕಾಯ್ತಾ ಇದ್ರು. ಅಂದ್ರೆ ಶಿವ ಮಂದಿರವನ್ನು ಸೆಲೆಬ್ರೇಟ್ ಮಾಡಿ ಇಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ರು. ಆ ಪೇಂಟಿಂಗ್ ಮಾಡಿಕೊಂಡು ಈ ಶೆಲ್ ದಾಳಿ ಆದರೂ ಕೂಡ ನೋಡಿ ಅವರ ಶಿವನ ಮೇಲಿನ ಪ್ರೀತಿ, ಶಿವನ ಮೇಲಿನ ಭಕ್ತಿ ಯಾವತ್ತೂ ಕೂಡ ಕಡಿಮೆ ಆಗೋದೇ ಇಲ್ಲ. ಆ ಮೂಲಕವಾಗಿ ಅವರು ಶಿವನನ್ನ ಶಿವಮಂದಿರದ ಅಲಂಕಾರವನ್ನ ನೋಡಿ, ಆ ಕಡೆ ಗುಂಡು ದಾಳಿ ಇರ್ತಿ, ಇಲ್ಲಿ ಇವರು ಪೇಂಟ್ ಮಾಡ್ತಾ ಇದ್ರು. ಆ ಮೂಲಕ ತಮ್ಮ ಭಕ್ತಿಯನ್ನ ಅವರು ಯಥಾ ಪ್ರಕಾರವಾಗಿ ಮುಂದುವರಿಸ್ತಾರೆ. ದೇವರ ಮೇಲಿನ ನಂಬಿಕೆ ಇದೆ. ದೇವರು ಮತ್ತು ಯೋಧರ ಅಭಯದಲ್ಲಿ ಇಲ್ಲಿನ ಜನ ಜೀವನ ಸಾಗಿಸುತ್ತಿದ್ದಾರೆ. ಪಾಕಿಸ್ತಾನದ ಗುಂಡು, ಬಾಂಬ್ಗಳು ಮತ್ತು ಶೆಲ್ ದಾಳಿಗಳಿಗೆ ಬೆದರದೆ ಬದುಕು ನಡೆಸ್ತಾ ಇರುವ ಈ ಗ್ರಾಮಸ್ಥರ ಧೈರ್ಯದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಭಯ, ಜೀವ ಭಯ ಇದ್ದೇ ಇರುತ್ತೆ, ಆದ್ರೆ ಬದುಕು ಉದ್ದಕ್ಕೂ ಕೂಡ ಸಾಕ್ತಾ ಇರಬೇಕಾಗತ್ತೆ. ಎಸ್, ಇದು ಯಾವ ರೀತಿಯಾದಂತಹ ಚಿತ್ರಣ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಕಲಾಲ್ ಗ್ರಾಮದಲ್ಲಿ ಇರುವಂತಹ ಈ ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ರೆ ಹೆಂಗಿದೆ ಇಲ್ಲಿನ ಜನರ ಬದುಕು. ನಿಜಕ್ಕೂ ಕೂಡ ಒಂದು ಕಡೆಯಲ್ಲಿ ಪಾಕಿಸ್ತಾನ ನಡೆಸುವಂತಹ ಈ ಅಪ್ರಚೋದಿತ ಗುಂಡಿನ ದಾಳಿ ಶಾಂತಿ ಸಮಯದಲ್ಲಿ ಆರಾಮಾಗಿರಬಹುದು, ಆದ್ರೆ ಕಳೆದ 10-12 ದಿವಸದಿಂದ ನಿರಂತರವಾಗಿ ಈ ರೀತಿಯಂತಹ ದಾಳಿ ನಡೀತಾನೆ ಇದೆ. ಆ ದಾಳಿಗಳಿಗೆ ಜನ ಆ ದಾಳಿಯ ನಡುವೆಯೂ ಕೂಡ ತಮ್ಮ ದಿನನಿತ್ಯದ ದಿನಚರಿಯನ್ನ ಸಾಗಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಕಲಾಲ್ ಗ್ರಾಮದಿಂದ ಹರಿಪ್ರಸಾದ್, TV9 ಜಮ್ಮು. ಪಾಕಿಸ್ತಾನದ ಅಟ್ಟಹಾಸದಿಂದ ನೌಶೇರಾ ರಣಭೂಮಿಯಾಗಿದೆ. ಯುದ್ಧ ಆರಂಭವಾಗುವ ಮುನ್ನವೇ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೂ ಇಲ್ಲಿನ ಜನ ಸೇನೆ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟು ಜೀವನ ಸಾಗಿಸ್ತಾ ಇದ್ದಾರೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.